ನನ್ನ ಹೆಸರು ಪರಮೇಶ್ವರ್ ದೂಗೂರ್ ಅಂತ, DSS ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರು. ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಹಾಸನ ಚಲೋ ಹೊರಟಿದ್ದೇವೆ. ಕಾರಣ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿರ್ತಕ್ಕಂಥವ್ರು. ಅವರು ಈ ಹಿಂದೆ ಈಗ 1 ತಿಂಗಳಾಯಿತು ಅಲ್ಲಿ ಹಾಸನದಲ್ಲಿ ಇರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿ ಸಾವಿರಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಇವತ್ತು ಹಾಸನವನ್ನು ಬಿಟ್ಟು ನಮ್ಮ ರಾಜ್ಯ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅನೇಕ ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಅವರು ಇವತ್ತು ನೊಂದ ಮಹಿಳೆಯರ ಪರವಾಗಿ ನಾವೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ದಬ್ಬಾಳಿಕೆ ಪ್ರತಿಭಟನೆ, ನೊಂದ ಮಹಿಳೆಯರ ನ್ಯಾಯಕ್ಕಾಗಿ ಆಗ್ರಹಿಸಿ ಹಾಸನ ಚಲೋ ಅಂತಕ್ಕಂಥ ಒಂದು ನಮ್ಮ ಸಂಘಟನೆಯ ಜೊತೆಯಲ್ಲಿ ಮತ್ತು ಅನೇಕ ಸಂಘಟನೆಯ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ನಾಳೆ ಜಿಲ್ಲಾಧಿಕಾರಿ ಎದುರುಗಡೆ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಪ್ರಜ್ವಲ್ ರೇವಣ್ಣವರನ್ನು ತಕ್ಷಣ ಬಂಧಿಸಬೇಕು, ಕಾನೂನಿಗೆ ಒಳಪಡಿಸಬೇಕು. ಅಂಥವರು ಇವತ್ತು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ಹಾಸನ ಜಿಲ್ಲೆಗೆ ಇಡೀ ನಮ್ಮ ಕರ್ನಾಟಕದ ಜನರ ಮರ್ಯಾದೆ ಕಳೆದಿದ್ದಾರೆ. ನಮ್ಮ ಮಹಿಳೆಯರ ಬಗ್ಗೆ ಅನೇಕ ಅವರ ಮಾನವನ್ನು ಹರಣ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಬಂಧಿಸಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಏನು ನಮ್ಮ ಎಲ್ಲ ಸಂಘಟನೆ ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಮತ್ತು ನೂರಾರು ಸಂಘಟನೆಗಳು ಸೇರಿಬಿಟ್ಟು ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು ಮತ್ತು ಬರಹಗಾರರು ಎಲ್ಲರೂ ಕೂಡ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಾವು ಇವತ್ತು ಈ ದಿನ ಸಾಗರದಿಂದ ನಾವು ಶಿವಮೊಗ್ಗ ಮಾರ್ಗವಾಗಿ ನಾವು ಹಾಸನಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ಚಳುವಳಿಗೆ ಭಾಗವಹಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ಸಾಗರ ದರ್ಪಣ ಸುದ್ದಿವಾಹಿನಿಗೆ ನಾನು ರವಿ ಕುಗ್ವೆ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಹಾಸನ ಚಲೋ ಏನಿದೆ, ನೊಂದ ಮಹಿಳೆಯರ ಹೆಣ್ಮಕ್ಳ ಪರವಾಗಿ ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಈ ಹಾಸನ ಚಲೋಕ್ಕೆ ನಮ್ಮ ಜಿಲ್ಲಾ ಸಂಘಟನಾ DSS ಅಧ್ಯಕ್ಷರಾದ ದೂಗೂರ್ ಅವರು, ಅವರ ಸ್ನೇಹಿತರು ಮತ್ತು ನಮ್ಮ ಸ್ನೇಹಿತರು ಇವತ್ತು ಹಾಸನಕ್ಕೆ ಪ್ರಜ್ವಲ್ ರೇವಣ್ಣನ ಏನು ಇವತ್ತು ಕರ್ಮಕಾಂಡ ಇದೆ, ಅವರ ಪೆನ್ ಡ್ರೈವ್ ಕರ್ಮಕಾಂಡ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ 2 ಬಾರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ನಿಜಕ್ಕೂ ಅವರು ಮೊದಲ ಪ್ರಕರಣ ಹೊರಗೆ ಬಂದಾಗ ಆಡಿರ್ತಕ್ಕಂಥ ಮಾತಿಗೂ ಆಮೇಲೆ HD ಕುಮಾರಸ್ವಾಮಿ ಅವರು ನಂತರ ನಡ್ಕೊಂಡಿರ್ತಕ್ಕಂಥ ಅವರ ಮಾತಿಗೂ ವ್ಯತ್ಯಾಸವಿತ್ತು. ಹಾಗಾಗಿ ಕುಮಾರಸ್ವಾಮಿ ಅವರ ನಡೆ ಈ ವಿಚಾರದಲ್ಲಿ ಇಡೀ ನಮ್ಮ ಸ್ತ್ರೀ ಕುಲಕ್ಕೆ ಅವಮಾನ ಮಾಡ್ತಕ್ಕಂಥ, ಮನುಕುಲಕ್ಕೆ ಅವಮಾನ ಮಾಡ್ತಕ್ಕಂಥ ನಡೆ ಆಗಿದೆ ಕುಮಾರಸ್ವಾಮಿ ಅವ್ರದ್ದು. ನಾಚಿಕೆ ಆಗಬೇಕು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ. ಮೊನ್ನೆ ಹೇಳ್ತೀರಿ ಹಾಸನದಲ್ಲೇ ಸಭೆ ಮಾಡಿ, ದೊಡ್ಡ ಸಭೆ ಮಾಡಿ ಪರಮಾರ್ಶ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ನಾಚಿಕೆ ಆಗಬೇಕು. ನಿಮ್ಮ ಸ್ವಂತ ಅಣ್ಣನ ಮಗ, ನಿಮಗೂ ಮಗ, ಇವತ್ತು ರೇವಣ್ಣ ಪ್ರಜ್ವಲ್ ರೇವಣ್ಣದ ಯಾವ ಧನ ಕಾರ್ಯ ಮಾಡಿದ್ದಾನೆ ಅಂತೇಳಿ ಪರಮಾರ್ಶ ಮಾಡ್ತೀರಿ. ನಾಚಿಕೆ ಆಗ್ಬೇಕು ನಿಮಗೇನಾದ್ರು ಮಾನ ಮರ್ಯಾದೆ ಇದ್ದರೆ ಇವತ್ತು JDS ಇಂದ ನಿಮ್ಮ ಅತ್ತಿಗೆ ಇವತ್ತು ರೇವಣ್ಣ ನನ್ನ ನಿರಪರಾಧಿ ಅಂತ ಹೇಳ್ತಾರೆ. ರೇವಣ್ಣ ನಿರಪರಾಧಿ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸುಮ್ಮನೆ ಇದು ರಾಜಕೀಯ ಪಿತೂರಿ ಅಲ್ಲ. ಇದು ದೇವೇಗೌಡರ ಹೆಸರಲ್ಲಿ ನೀವು ಏನು ಇವತ್ತು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದೀರಿ. ಕುಟುಂಬ ರಾಜಕಾರಣ ನಿಮ್ಮದು, ಬೇರೆ ಏನಲ್ಲ. ಆ ಕುಟುಂಬ ರಾಜಕಾರಣವನ್ನು ಮುಂದುವರಿಸಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, MP ಸಂಸದ ಸ್ಥಾನವನ್ನು ದೇವೇಗೌಡರ ಹೆಸರನ್ನು ಬೀದಿಗೆ ಹಾಕಿದ್ದೀರಿ. ಹಾಗಾಗಿ ನೀವು ಕುಮಾರಸ್ವಾಮಿ ಅವರೇ ಮಸಲೆ ಕಣ್ಣು ಇರೋದು ಬೇಡ. ನೀವು ಪ್ರಜ್ವಲ್ ರೇವಣ್ಣ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆದ್ದರೆ ಅಥವಾ ಸೋಲು ಬೇರೆ, ಗೆದ್ದರೂ ಕೂಡ ಅವನನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಸಂಸದ ಸ್ಥಾನದಿಂದ ನೀವು ಅವರನ್ನು ರಾಜೀನಾಮೆ ಕೊಡಿಸ್ಬೇಕು. ಆ ನೈತಿಕತೆಯನ್ನು ನೀವು ತೋರಬೇಕು. ಆ ನೈತಿಕತೆ ಮತ್ತು ರಾಜಕೀಯ ಇಚ್ಛಾಶಕ್ತಿಯ ಪ್ರದರ್ಶನವನ್ನು ಮಾಡಬೇಕು. ಹಾಗಾಗಿ ನ್ಯಾಯ ಸಿಗುವವರಿಗೂ, ಹೆಣ್ಮಕ್ಳಿಗೆ ನ್ಯಾಯ ಸಿಗೋವರಿಗೆ ಅವರಿಗೆ ಪರಿಹಾರ ಸಿಗಬೇಕು. ಇದು ಬರೇ ರಾಜಕೀಯ ಪ್ರಕರಣ ಅಲ್ಲ, ಇದೊಂದು ವಿಕೃತ ಮಹಿಳೆಯರ ಮೇಲೆ ಸರಣಿ ಅತ್ಯಾಚಾರದ ಸಾಮೂಹಿಕ ಪ್ರಕರಣ ಇದು. ಹಾಗಾಗಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸರ್ಕಾರ ಇನ್ನೂ ಕಟ್ಟುನಿಟ್ಟಿನ ಕ್ರಮ ಇದ್ರ ಬಗ್ಗೆ ತಗೊಳ್ಬೇಕು. ಪ್ರಜ್ವಲ್ ರೇವಣ್ಣನ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಬೇಕು ಅನ್ನೋತ್ತೆ. ನಾಳೆ ಎಲ್ಲಿಂದ ಎಲ್ಲಿವರೆಗೆ ಪಾದಯಾತ್ರೆನ ಅಥವಾ ಬೇರೆ ಥರ ಏನಾರಿದೆ? ಅದು ದೂಗೂರು ನಮಗೆ ಹೇಳಿದಂಗೆ KL ಅಶೋಕ್ ಅವರು ನಮಗೆ ಹಾಸನ ಸರ್ಕಲ್ಲು
ಹಾಸನ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಹಾಸನದ ಪ್ರಮುಖ ಬೀದಿಗಳಲ್ಲಿ ಬೀದಿಯಲ್ಲಿ ಮಹಿಳೆಯರು ಮತ್ತು ಪ್ರಗತಿಪರರು ಸಾಹಿತಿಗಳು DSS ಎಲ್ಲಾ ಸಂಘಟನೆಗಳು ಅಲ್ಲಲ್ಲ ಒಂದು ಇಲ್ಲಿ ಮೇ 30 ಗುರುವಾರ ಬೆಳಗ್ಗೆ ಮೆರವಣಿಗೆ ಮಹಾರಾಜ ಪಾರ್ಕ್ನಿಂದ ಬಹಿರಂಗ ಸಭೆ ಜಿಲ್ಲಾಧಿಕಾರಿ ಕಚೇರಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ರಸ್ತೆ ಹಾಸನ ಅಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆ ಇದೆ. ಅಲ್ಲೇ ಸಭೆ ಇದೆ. ಘಟನೆಯನ್ನ ಖಂಡಿಸಿ ನೊಂದವರಿಗೆ ಸಾಂತ್ವನವನ್ನ ಹೇಳ್ತಕ್ಕಂಥ ನೈತಿಕ ಸ್ಥೈರ್ಯವನ್ನು ಹೇಳ್ತಕ್ಕಂಥ ಸಭೆ ಇದೆ. ಎಲ್ಲರೂ ಕೂಡ ಪಾಲ್ಗೊಳ್ಳುವುದರಲ್ಲಿ ನಿಲ್ಲಿಸ್ಕೊಳ್ತೇವೆ.